ಮಾಸ್ತಿಗುಡಿ ಮಿಲಿಯನ್ ದಾಖಲೆ. ಟ್ರೈಲರ್ನಿಂದ ಸಿನಿಪ್ರಿಯರ ಕ್ರೇಜ್ ಹೆಚ್ಚಿಸಿದ ಮಾಸ್ತಿಗುಡಿ. ಬರ್ತ್ಡೇ ವಿಶೇಷ ರಿಲೀಸ್ ಆದ ಮಾಸ್ತಿಗುಡಿ ಟ್ರೈಲರ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಯೂಟ್ಯೂಬ್ನಲ್ಲಿ ರಿಲೀಸ್ ಆದ ಒಂದೇ ದಿನಕ್ಕೆ ಬರೋಬ್ಬರಿ 5.5 ಲಕ್ಷ ಹಿಟ್ಸ್ ಪಡೆದಿದ್ದ ಮಾಸ್ತಿಗುಡಿ ಟ್ರೈಲರ್ ಇದೀಗ 3 ದಿನಕ್ಕೆ ಮಿಲಿಯನ್ ವ್ಯೂಸ್ ಮೂಲಕ ಆಲ್ ಟೈಮ್ ರೆಕಾರ್ಡ್ ಬ್ರೇಕ್ ಮಾಡಿದೆ. ಅಂದ್ಹಾಗೆ ಇಲ್ಲಿಯವರೆಗೆ ಯಾವುದೇ ಕನ್ನಡ ಸಿನಿಮಾದ ಟ್ರೈಲರ್ ರಿಲೀಸ್ ಆದ 24 ಗಂಟೆಯಲ್ಲಿ 5 ಲಕ್ಷ ವ್ಯೂಸ್ನ ಮುಟ್ಟಿಲ್ಲ. 3 ದಿನದಲ್ಲಿ 10 ಲಕ್ಷ ವೀಕ್ಷಕರಿಂದ ನೋಡಲ್ಪಟ್ಟಿಲ್ಲ. ಇನ್ನು ಮುಂದೆ ಕೂಡ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅದು ಮಾಸ್ತಿಗುಡಿಯಿಂದ ಸಾಧ್ಯವಾಗಿದೆ. ಮೀಸೆ ಬಂದ್ ಮಾತ್ರಕ್ಕೆ ಮಿಯಾವ್ ಅನ್ನೋ ಬೆಕ್ಕೆಲ್ಲ ಹುಲಿ ಆಗಲ್ಲ. ಮಾಸ್ತಿಗುಡಿ ಚಿತ್ರ ಆನ್ಲೈನ್ನಲ್ಲಿ ಹೊಸ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಮಾಸ್ತಿಗುಡಿ ಟ್ರೈಲರ್ನದ್ದೇ ಸದ್ದು. ಮಾಸ್ತಿಗುಡಿ ಕ್ಲೈಮ್ಯಾಕ್ಸ್ ದುರಂತದ ನಂತರ ಸುದ್ದಿಯಾಗ್ತಾ ಇರೋ ಮಾಸ್ತಿಗುಡಿ ಟ್ರೈಲರ್ ಮೂಲಕ ಸ್ಟೋರಿ ಲೈನ್ ಮತ್ತು ಪಾತ್ರಗಳನ್ನ ರಿವೀಲ್ ಮಾಡಿದೆ. ಮೈನಾ ನಾಗಶೇಖರ್ ನಿರ್ದೇಶನದ ಪೆ ಸುಂದರಗೌಡ ನಿರ್ಮಾಣದ ಈ ಸಿನಿಮಾ ಕಾಡು ಮತ್ತು ವನ್ಯಜೀವಿ ಸಂರಕ್ಷಣೆಯ ಬಗ್ಗೆ ಬೆಳಕು ಚೆಲ್ಲಿದೆ. ಅದರಲ್ಲೂ ಹುಲಿ ಸಂರಕ್ಷಣೆಗೆ ಹೆಚ್ಚು ಒತ್ತು ಕೊಟ್ಟಿರೋ ಮಾಸ್ತಿಗುಡಿ ಸದ್ಯದಲ್ಲೇ ಆಡಿಯೋ ಲಾಂಚ್ ಮಾಡುವ ಸನ್ನಾಹದಲ್ಲಿದೆ. ಸಾಧು ಕೋಕಿಲ ಬಹಳ ದಿನಗಳ ನಂತರ ಮ್ಯೂಸಿಕ್ ಕಂಪೋಸ್ ಮಾಡಿರೋ ಸಿನಿಮಾ ಇದು. ಸದ್ಯ ರಿಲೀಸ್ ಆಗಿರೋ ಟ್ರೈಲರ್ನಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಗಮನ ಸೆಳೀತಾ ಇದ್ದು ಸಿನಿಪ್ರಿಯರ ಕ್ರೇಜ್ ಹೆಚ್ಚಿಸಿ ಟ್ರೆಂಡಿಯಾಗಿ ಸೌಂಡ್ ಮಾಡ್ತಿದೆ. ಸದ್ಯ ಇನ್ನುಳಿದ 2 ಸೀಕ್ವೆನ್ಸ್ಗಳ ಚಿತ್ರೀಕರಣ ಮುಗಿಸಿ ಆದಷ್ಟು ಬೇಗ ಪ್ರೇಕ್ಷಕರೆದುರು ತರುವ ಸನ್ನಾಹದಲ್ಲಿದೆ ಚಿತ್ರತಂಡ.